ನಾನೊಂದು ಪ್ರೆಸ್ ಮೀಟ್ ಮಾಡಿದೆ. ಅದು ಮಾಡಲಿಕ್ಕೆ ಕಾರಣ ಏನಂದ್ರೆ, ಉತ್ತರ ಕರ್ನಾಟಕದ ಬೀದರ್ನಿಂದ ಗುಲ್ಬರ್ಗಾದಿಂದ ಒಬ್ರು ತಹಸೀಲ್ದಾರ್ ಬರಬೇಕು, ಎಲ್ಲಿಗೆ? ಬೆಂಗಳೂರಿಗೆ ಬಂದು ನಮ್ಮ ಕೋರ್ಟ್ನಾಗ ಹೇಳಿದ್ರು, ಅವರು ಮಾಹಿತಿ ಕೇಳಿದ್ರಿ, ಇಂಥ ದಿವ್ಸ ಕೊಟ್ಟಿನಿ, ಕಾಪಿ ಕೊಡಪ್ಪ, ಕಾಪಿ ಕೊಡು. ನಾ ಹೇಳಿದೆ, ಇಷ್ಟು ಹೇಳಲಿಕ್ಕೆ ಬೀದರ್ನಿಂದ ಬರ್ಬೇಕಾಗಿದೆ, ವಿಷಯ ಏನು? ಮಾಹಿತಿ ಕೊಟ್ಟಿದ್ದೀನಿ, ಕೊಟ್ಟಿಲ್ಲ, ಕೊಡಬೇಕು, ಇಷ್ಟೇ. ನಾನು ಅವಾಗ ಒಂದು ಪ್ರೆಸ್ ಮೀಟ್ ಮಾಡಿ ನಮ್ಮಲ್ಲಿ ಹೈ ಪವರ್ ಕಮಿಟಿ ಅಂತ ಇತ್ತು, ಅದಕ್ಕೆ ರೆಕಮೆಂಡೇಶನ್ ಮಾಡಿದ್ದೆ. ನಾ ಹೇಳಿದೆ, ಉತ್ತರ ಕರ್ನಾಟಕದ ಅಲ್ಲಿಂದ ನೀವು ಬೀದರ್ನಿಂದ ಬೆಂಗಳೂರಿಗೆ ಒಬ್ಬರು ತಹಸೀಲ್ದಾರ್ ಅಥವಾ ಬಿಇಒ ಅಥವಾ ಡಿಡಿಪಿ, ಇಡಿಸಿ ಎಲ್ಲ ಅಧಿಕಾರಿಗಳು ಇಷ್ಟು ಹೇಳಿ ಕಲ್ಯಾಣ ಬರಬೇಕು. ನೀವು ಈಗಾಗಲೇ ಸರ್ಕ್ಯೂಟ್ ಬೆಂಚ್ ಆಗಿಬಿಟ್ಟಿದೆ ಬೆಳಗಾವಿ ಮತ್ತು ಕಲಬುರಗಿ, ನೀವು ಅದೇ ರೀತಿ ಒಂದು RTI ಮಾಹಿತಿ ಹಾಕುವ ಸರ್ಕ್ಯೂಟ್ ಬೆಂಚ್ ಮಾಡ್ರಿ ಅಂದ್ರೆ ಪರ್ಮನೆಂಟ್ ಬೆಂಚ್ ಮಾಡಿಬಿಟ್ಟಿದೆ. ಕಲಬುರಗಿ ಮತ್ತು ಬೆಳಗಾವಿ ಎರಡು ಉತ್ತರ ಕರ್ನಾಟಕ, ವಿಶೇಷವಾಗಿ ರೆವೆನ್ಯೂ ಡಿಸ್ಟ್ರಿಕ್ಟ್ ಏನ್ ಬರ್ತದೆ, ಈ ರೆವೆನ್ಯೂ ಡಿಸ್ಟ್ರಿಕ್ಟ್ ಬಿಜಾಪುರ, ಈ ಬಾಗಲಕೋಟೆ, ಗದಗೆಲ್ಲ ಬೆಳಗಾವಿ ಬರ್ತದೆ, ಹೈದರಾಬಾದ್ ಕರ್ನಾಟಕ ಎಲ್ಲ ರಾಯಚೂರು ಇರುತ್ತೆ, ಒಂದು ಬೆಂಗಳೂರು, ಮೈಸೂರು ಎಲ್ಲ ಬೆಂಗಳೂರು. ಇದು ಇತ್ತೀಚಿನವಾದ ಬೆಳವಣಿಗೆ. ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ಜನರಿಗೆ ನ್ಯಾಯ ಒದಗಿಸುವ ಆನಂತರ ಇದು ಅರ್ಜಿದಾರರು ಸಹಿತ ಬೆಂಗಳೂರಿಗೆ ಬರಬೇಕಾಗಿದೆ. ಅದು ಓದಿಗ ಇಲ್ಲೇ ಧಾರವಾಡ, ಬೆಳಗಾವಿ ಹೋಗಿ ಇಲ್ಲೇ ಕಲಬುರಗಿ ಹೋಗಿ ತಮ್ಮ ನ್ಯಾಯವನ್ನು ಪಡೆದುಕೊಳ್ಳಕ್ಕೆ ಅನುಕೂಲ ಆಗಿದೆ. ನಂತರದ ದಿನಗಳಲ್ಲಿ ನಾನು ರಿಟೈರ್ಡ್ IAS ಆಫೀಸರ್ AKM ನಾಯಕ್ ಅವರು ನಮ್ಮ ಚೀಫ್ ಇನ್ಫಾರ್ಮೇಶನ್ ಕಮಿಷನರ್ ಆಗಿದ್ದರು. ನಾನು ಅವರಿಗೆ ಹೇಳಿದೆ, ಈ ತರ ಇರುವುದರಿಂದ ನಾನು ಯಾಕೆ ಅಲ್ಲೇ ಹೋಗಿ ಕೋರ್ಟ್ ನಡೆಸಬಾರ್ದು ಅಂತ. ಐ ವಾಸ್ ವೆರಿ ಹ್ಯಾಪಿ.